ನಮಸ್ಕಾರ ಗೆಳೆಯರೇ. ಇಂಡಿಯನ್ ಆರ್ಮಿಗಾಗಿ ನಮ್ಮ ಭಾರತದ ಮ್ಯಾನುಫ್ಯಾಕ್ಚರರ್ ಅವರು ಎಂಥದನ್ನ ತಯಾರಿಸಿದ್ದಾರೆ ಅಂದ್ರೆ ಇದರಿಂದ ಭಾರತೀಯ ಸೇನೆಗೆ ಈಗ ಇದು ವರದಾನವಾಗಿದೆ. ಹೌದು ಗೆಳೆಯರೇ, ನೀವು ಸರಿಯಾಗಿ ಕೇಳಿದ್ದೀರಿ. ನಮ್ಮ ದೇಶದಲ್ಲಿ ಅತ್ಯಂತ ಸಣ್ಣ ಮಿಲಿಟರಿ ಡ್ರೋನ್ ತಯಾರಾಗಿದ್ದು ಇದನ್ನ ಭಾರತದ ಲೀಡಿಂಗ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಗರುಡ ಏರೋಸ್ಪೇಸ್ ತಯಾರಿಸಿದೆ. ಇತ್ತೀಚೆಗೆ ಇವರು ತಮ್ಮ ಡ್ರೋನಿ ಅನ್ನೋ ಡ್ರೋನ್ ಅನ್ನ ಜಮ್ಮು ಅಂಡ್ ಕಾಶ್ಮೀರದ ರಾಜೌರಿಯಲ್ಲಿ ಇದರ ಒಂದು ಸಕ್ಸೆಸ್ಫುಲ್ ಪ್ರದರ್ಶನವನ್ನ ತೋರಿಸಿದ್ದಾರೆ. ಇದಕ್ಕಾಗಿ ಇಂಡಿಯನ್ ಆರ್ಮಿಯು ಬಹಳ ಎಕ್ಸೈಟೆಡ್ ಆಗಿದೆ. ಯಾಕಂದ್ರೆ ಮಿಲಿಟರಿ ಆಪರೇಷನ್ಗಾಗಿ ಇದು ಬಹಳಷ್ಟು ವರ್ಸಟೈಲ್ ಡ್ರೋನ್ ಆಗಿದೆ. ಸೊ ಪೂರ್ಣ ರೀತಿಯಲ್ಲಿ ಇದು ಪರ್ಫೆಕ್ಟ್ ಆಗಿದ್ದು ಒಂದ್ ವೇಳೆ ನಮಗೆ ಬೇಹುಗಾರಿಕೆ ಮಾಡೋದಾದ್ರೆ ಆಗ ಈ ಡ್ರೋನ್ ಇಂದ ಪಾಸಿಬಲ್ ಇದೆ. ಈ ಡ್ರೋನ್ ನ ಹೆಸರನ್ನ ನಮ್ಮ ಲೆಜೆಂಡ್ ಕ್ರಿಕೆಟಿಗ MS ಧೋನಿ ಅವರ ಹೆಸರಿನಿಂದ ನೀಡಲಾಗಿದ್ದು ಇದರ ಹೆಸರು ಡ್ರೋನಿ ಅಂತ ಇದೆ. ಹಾಗೂ ಇದು 48 ಮೆಗಾ ಪಿಕ್ಸೆಲ್ ಕ್ಯಾಮೆರಾವನ್ನ ಹೊಂದಿರುವ ಅತ್ಯಂತ ಶಕ್ತಿಶಾಲಿ ಡ್ರೋನ್ ಆಗಿದ್ದು ಇದರಲ್ಲಿ CMOS ಸೆನ್ಸಾರ್ ಅನ್ನು ಸಹ ಅಳವಡಿಸಲಾಗಿದೆ. at 30 FPS ಅಲ್ಲಿ 4K ವಿಡಿಯೋವನ್ನ ರೆಕಾರ್ಡ್ ಮಾಡ್ತದೆ. 3 ಆಕ್ಚುಯಲ್ ಗಿಂಬಲ್ ನಲ್ಲಿ ಎನ್ಶೋರ್ ಮಾಡ್ತದೆ. ಅಂದ್ರೆ ರಿಯಲ್ ಟೈಮ್ ಅಲ್ಲಿ ಯಾವುದೇ ವಿಡಿಯೋ ರೆಕಾರ್ಡ್ ಆಗುತ್ತಿದ್ರೆ ಆಗ ಅದು ಸ್ಮೂತ್, ಸ್ಟೇಬಲ್ ಹಾಗೂ ಪೂರ್ಣ ರೀತಿಯಲ್ಲಿ ಲೈವ್ ರೆಕಾರ್ಡಿಂಗ್ ಮಾಡಲಿ ಹಾಗೂ ಸಂಪೂರ್ಣ ಲೈವ್ ಟ್ರ್ಯಾಕಿಂಗ್ ಮಾಡಿ ನೇರವಾಗಿ ಡೇಟಾಬೇಸ್ಗೆ ಕಳಿಸ್ತಾ ಇರಲಿ. ಇದರ ಬಹಳಷ್ಟು ಉಪಯೋಗಗಳಿವೆ. ಮೊದಲನೆಯದಾಗಿ ಇಂಟೆಲಿಜೆನ್ಸ್, ಸರ್ವಿಲೆನ್ಸ್, ಭಯೋತ್ಪಾದಕರನ್ನ ವೀಕ್ಷಿಸುವುದು ಮತ್ತು ಅವರ ಮೇಲೆ ಬೇಹುಗಾರಿಕೆ. ಆ ಕೆಲಸದಲ್ಲಿ ಇದು ಬಹಳ ಸಕ್ಸೆಸ್ಫುಲ್ ಆಗಿದೆ. ಟಾರ್ಗೆಟ್ ಎಕ್ವೈಸೇಷನ್ ಮಾಡೋದು, ನಂತರ ಕ್ಲೋಸ್ ಏರ್ ಸಪೋರ್ಟ್, ಎಲೆಕ್ಟ್ರಾನಿಕ್ ವಾರ್ಫೇರ್, ಲಾಜಿಸ್ಟಿಕ್ ರೀಸಪ್ಲೈ, ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ಸ್. ಈ ರೀತಿ ಬೇಹುಗಾರಿಕೆಗಾಗಿ ಇರುವ ಈ ಮಿನಿ ಡ್ರೋನ್ಗಳನ್ನ ಯುನೈಟೆಡ್ ಸ್ಟೇಟ್ಸ್, ಚೀನಾ, ಇಸ್ರೇಲ್, ಟರ್ಕಿ, ರಷ್ಯಾ, UK, ಜರ್ಮನಿ, ಜಪಾನ್ ಮತ್ತು ಈಗ ಭಾರತವು ತಯಾರಿಸಿದೆ. ಹಾಗೂ ನಿಮಗೆ ಇದರ ಒಂದು ವಿಶೇಷವಾದ ವೈಶಿಷ್ಟ್ಯದ ಬಗ್ಗೆ ಹೇಳೋದಾದ್ರೆ ಇದರ ತೂಕವು ಬಹಳ ಕಡಿಮೆ ಇದ್ದು ಇದು ಕೇವಲ 250 ಗ್ರಾಂನ ತೂಕದ್ದು ಆಗಿದೆ. ಬಹಳ ಸುಲಭವಾಗಿ ಇದನ್ನು ನಮ್ಮ ಭಾರತೀಯ ಸೇನೆಯು ತಮ್ಮ ಜೇಬಿನಲ್ಲಿ ಹಾಕಬಹುದಾದಷ್ಟು ಚಿಕ್ಕದಾಗಿ ಮಾಡಲಾಗಿದೆ. ಇದರಲ್ಲಿ ಡ್ಯುಯಲ್ ಬ್ಯಾಟರಿ ಅಳವಡಿಸಲಾಗಿರುವುದರಿಂದ 60 ನಿಮಿಷಗಳ ಕಾಲ ಇದು ಹಾರಾಟ ಮಾಡಲಿದೆ. ಯಾಕಂದ್ರೆ ನಮ್ಮ ಮಿಲಿಟರಿ ಮತ್ತು ಸೈನ್ಯವನ್ನ ಗಮನದಲ್ಲಿಟ್ಟುಕೊಂಡು ಇದರಲ್ಲಿ ಇಂಟೆಲಿಜೆಂಟ್ ಫ್ಲೈಟ್ ಮೋಡ್ಗಳಂತಹ ಹೆಚ್ಚಿನ ವೈಶಿಷ್ಟ್ಯಗಳನ್ನು ಸೇರಿಸಲಾಗಿದೆ. ಹಾಗೂ ಯಾವುದೇ ಸ್ಕಿಲ್ಸ್ ಲೆವೆಲ್ನ ಆಪರೇಟರ್ನು ಕೂಡ ಇದನ್ನು ಬಳಸಬಹುದು. ಇದು ಆಟೋನಾಮಸ್ ಟ್ರ್ಯಾಕರ್ ಅನ್ನು ಹೊಂದಿದ್ದು ಯಾವುದೇ ಗುರಿಯನ್ನು ಲಾಕ್ ಮಾಡಿದರೆ ಅದನ್ನು ಟ್ರ್ಯಾಕ್ ಮಾಡುತ್ತಾ 3-4 ಕಿಲೋಮೀಟರ್ ವರೆಗೆ ಹೋಗ್ತದೆ. ರೇಂಜ್ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ವೆರಿ ಮಾಡರೇಟ್ ಡಿಸ್ಟೆನ್ಸ್ ಅಲ್ಲಿ ಕೂಡ ಡೇಟಾ ಟ್ರಾನ್ಸ್ಮಿಷನ್ ಆಗುತ್ತಲಿರ್ತದೆ. ಇಂತಹ ಅಡ್ವಾನ್ಸ್ಡ್ ಡ್ರೋನ್ ಅನ್ನ ನಾವು ದೊಡ್ಡ ದೊಡ್ಡ ದೇಶಗಳಿಂದ ಅಥವಾ ಪಾಶ್ಚಿಮಾತ್ಯ ದೇಶಗಳಿಂದ ಖರೀದಿಸಿದ್ರೆ ಆಗ ನಮಗದು 1.5 ಲಕ್ಷದಿಂದ 2 ಲಕ್ಷದವರೆಗೂ ವೆಚ್ಚವಾಗುತ್ತಿತ್ತು. ಆದರೆ ಭಾರತವು ಈ ಡ್ರೋನಿಯನ್ನ ಕೇವಲ 85,000 ರೂಪಾಯಿಗಳಲ್ಲಿ ತಯಾರಿಸಿ ರೆಡಿ ಮಾಡಿದೆ. ಹಾಗೂ ಇದು ಇನ್ ಫೋಟೋಗ್ರಫಿ, ವಿಡಿಯೋಗ್ರಫಿ, ಇನ್ಸ್ಪೆಕ್ಷನ್, ಮಿಲಿಟರಿ ಅಂಡ್ ಆರ್ಮಿ ಯೂಸ್ ಅಲ್ಲಿ ಒಂದು ದೊಡ್ಡ ಕಾಂಪಿಟೇಷನ್ ಅನ್ನ ಸೃಷ್ಟಿಸಿದೆ. ಸೊ ಗೆಳೆಯರೇ, ನಮ್ಮ ಗರುಡ ಏರೋಸ್ಪೇಸ್ ರಿಸರ್ಚ್ ಹಾಗೂ ಸೈಂಟಿಸ್ಟ್ ಟೀಮ್ಗಾಗಿ ಒಂದು ಲೈಕ್ ಅನ್ನ ಮಾಡೇ ಬಿಡಿ. ಹಾಗೂ ಜೊತೆಗೆ ಕಾಮೆಂಟ್ಸ್ ಅಲ್ಲಿ ಜೈ ಹಿಂದ್ ಬರೆಯೋದನ್ನ ಮರೆಯದಿರಿ.